ಹಿಂದೂ ಧರ್ಮದಲ್ಲಿ ಏಕಾದಶಿ ಉಪವಾಸವನ್ನು ಅತ್ಯಂತ ವಿಶೇಷ ಫಲಪ್ರದವೆಂದು ಆಚರಿಸಲಾಗುತ್ತದೆ. ಒಂದು ವರ್ಷದಲ್ಲಿ 24 ಏಕಾದಶಿ ವ್ರತಗಳು ಬರುತ್ತವೆ. ಈ ಉಪವಾಸಗಳನ್ನು ಆಚರಿಸುವುದರಿಂದ ಆರೋಗ್ಯ, ಐಶ್ವರ್ಯ ವೃದ್ಧಿಯಾಗುತ್ತದೆ. ಏಕಾದಶಿಯು ವಿಷ್ಣುವಿಗೆ ಸಮರ್ಪಿತವಾಗಿದೆ. ಏಕಾದಶಿಯ ದಿನ ಉಪವಾಸವಿದ್ದು ವಿಷ್ಣುವನ್ನು ಪೂಜಿಸುವುದರಿಂದ ಎಲ್ಲ ಪಾಪಗಳು ಕಳೆದು ಸಂತೋಷದ ಜೀವನ ನಡೆಸಬಹುದು. ಮರಣದ ನಂತರ ವಿಷ್ಣುವಿನ ಲೋಕಕ್ಕೆ ಹೋಗುವ ಅವಕಾಶ ಸಿಗುತ್ತದೆ ಎಂಬ ನಂಬಿಕೆ. ಏಕಾದಶಿಯ ದಿನ ಅರಿವಿಲ್ಲದೆ ಉಪವಾಸ ಆಚರಿಸಿದ ಲುಂಭಕನಿಗೆ ವಿಷ್ಣು ಕಾಣಿಸಿಕೊಂಡು ರಾಜ್ಯ ನೀಡಿದನೆಂದು ಪುರಾಣಗಳು ಹೇಳುತ್ತವೆ. ಅಂದಿನಿಂದ ಲುಂಭಕನು ಸದಾಚಾರದಿಂದ ಆಳ್ವಿಕೆ ನಡೆಸುತ್ತಾ ಜನರ ಮೆಚ್ಚುಗೆಗೆ ಪಾತ್ರನಾದನು. ಅವನ ಮರಣದ ನಂತರ ವಿಷ್ಣುವಿನ ಲೋಕವನ್ನು ತಲುಪಿದನು ಎಂದು ಪುರಾಣದ ಕಥೆಗಳು ಹೇಳುತ್ತವೆ. ಇದು ಸಫಲ ಏಕಾದಶಿ ಕಥೆಯ ಸಾರಾಂಶ. ಸನಾತನ ಧರ್ಮದಲ್ಲಿ ಏಕಾದಶಿ ವ್ರತಕ್ಕೆ ಹೆಚ್ಚಿನ ಮಹತ್ವವಿದೆ. ಸಫಲ ಏಕಾದಶಿ ವ್ರತವನ್ನು ಆಚರಿಸುವುದರಿಂದ ವ್ಯಕ್ತಿಯ ನಿಂತು ಹೋದ ಅಥವಾ ಎಲ್ಲ ಅಪೂರ್ಣ ಕೆಲಸಗಳು ಕೂಡ ಪೂರ್ಣಗೊಳ್ಳುತ್ತವೆ. ಹಾಗಾಗಿ ಈ ವ್ರತವನ್ನು ಸಫಲ ಏಕಾದಶಿ ಎಂದು ಕರೆಯಲಾಗುತ್ತದೆ. ಇದು ನಿಮ್ಮ ಜೀವನದ ಪ್ರತಿಯೊಂದು ತೊಂದರೆಗಳಿಗೂ ಪರಿಹಾರವನ್ನು ನೀಡುತ್ತದೆ. ಒಟ್ಟಾರೆಯಾಗಿ ಜೀವನದಲ್ಲಿ ಸಂತೋಷ, ಸಂಪತ್ತನ್ನು ಸಾಧಿಸಲು ಇದು ಸಹಾಯ ಮಾಡುತ್ತದೆ. ಏಕಾದಶಿಯ ದಿನದಂದು ಲಕ್ಷ್ಮೀ ದೇವಿಯನ್ನು ವಿಷ್ಣುವಿನ ಜೊತೆಗೆ ಪೂಜಿಸಲಾಗುತ್ತದೆ. ಈ ಏಕಾದಶಿ ಪೂಜೆಯ ಪ್ರಮುಖ ದೇವರು ಶ್ರೀನಾರಾಯಣ. ಹಾವುಗಳಲ್ಲಿ ಶೇಷನಾಗನು, ಪಕ್ಷಿಗಳಲ್ಲಿ ಗರುಡನು, ಎಲ್ಲ ಗ್ರಹಗಳಲ್ಲಿ ಚಂದ್ರನು, ಯಾಗಗಳಲ್ಲಿ ಅಶ್ವಮೇಧ, ದೇವತೆಗಳಲ್ಲಿ ವಿಷ್ಣುವು ಹೇಗೆ ಶ್ರೇಷ್ಠನೋ ಅದೇ ರೀತಿಯಲ್ಲಿ ಏಕಾದಶಿ ಉಪವಾಸವು ಎಲ್ಲ ಉಪವಾಸಕ್ಕಿಂತ ಶ್ರೇಷ್ಠ. ಈ ದಿನದಂದು ನಾರಾಯಣನನ್ನು ಮನಸ್ಫೂರ್ತಿಯಾಗಿ ಪೂಜಿಸುವುದರಿಂದ, ಉಪವಾಸ ಮಾಡುವುದರಿಂದ ಶ್ರೀ ಹರಿ ವಿಷ್ಣುವಿನಿಂದ ಆಶೀರ್ವಾದ ಪಡೆಯುತ್ತಾರೆ. ಸಫಲ ಏಕಾದಶಿಯ ಕಥೆಯನ್ನು ಓದಿ ಮಹಿಮೆಯನ್ನು ಕೇಳುವುದರಿಂದ ರಾಜಸೂಯ ಯಾಗದ ಫಲ ಪ್ರಾಪ್ತಿಯಾಗುತ್ತದೆ. ಈ ವರ್ಷ ಸಫಲ ಏಕಾದಶಿಯನ್ನು 2024 ಜನವರಿ 7 ಅಂದರೆ ನಾಳೆ ಭಾನುವಾರ ಆಚರಿಸಲಾಗುತ್ತದೆ. ಏಕಾದಶಿ ದಿನದಂದು ಉಪವಾಸವನ್ನು ಪ್ರಾರಂಭಿಸಿ ದ್ವಾದಶಿ ತಿಥಿಯ ದಿವಸ ಉಪವಾಸ ಮುಕ್ತಾಯ ಮಾಡಬೇಕು. ಶ್ರೀಕೃಷ್ಣನು ಧರ್ಮರಾಜ ಮತ್ತು ಯುಧಿಷ್ಠಿರನಿಗೆ ಸಫಲ ಏಕಾದಶಿಯ ಮಹತ್ವವನ್ನು ಬೋಧಿಸಿದನು. ಸಫಲ ಏಕಾದಶಿಯ ದಿನ ಉಪವಾಸ ಮಾಡುವುದರಿಂದ ಎಷ್ಟೇ ಯಾಗ, ಉಪವಾಸ, ಯಜ್ಞ ಮಾಡಿದರೂ ಸಿಗದ ತೃಪ್ತಿ ಸಿಗುತ್ತದೆ ಎಂದು ಶ್ರೀಕೃಷ್ಣ ಹೇಳಿದ್ದನಂತೆ. ಈ ದಿನ ಬೆಳಿಗ್ಗೆ ಬೇಗನೆ ಎದ್ದು ಶುಚಿಯಾಗಿ ನಂತರ ವಿಷ್ಣುವಿಗೆ ತುಪ್ಪದ ದೀಪವನ್ನು ಹಚ್ಚಿ ಗಂಗಾಜಲದಿಂದ ಶುದ್ಧ ಮಾಡಿ ನಂತರ ಪೂಜೆಯನ್ನು ಪ್ರಾರಂಭಿಸಬೇಕು. ಹಳದಿ ಅಥವಾ ಬಿಳಿ ಹೂವುಗಳಿಂದ ಪೂಜಿಸಿ ಪಂಚಾಮೃತ, ಬಾಳೆಹಣ್ಣನ್ನು ನೈವೇದ್ಯ ಮಾಡಬಹುದು. ಸಾಧ್ಯವಾಗಿಲ್ಲವೆಂದರೆ ಹಾಲು ಅಥವಾ ಸಕ್ಕರೆಯನ್ನು ನೈವೇದ್ಯಕ್ಕೆ ಇಡಬಹುದು. ಈ ದಿನ ವಿಷ್ಣು ಸಹಸ್ರನಾಮ ಪಠಿಸುವುದರಿಂದ ಅಥವಾ ಕೇಳುವುದರಿಂದ ಒಳ್ಳೆಯ ಫಲವನ್ನು ಪಡೆಯಬಹುದು. ಸಾಧ್ಯವಾಗಿಲ್ಲವೆಂದರೆ ಓಂ ನಮೋ ನಾರಾಯಣಾಯ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು 108 ಬಾರಿ ಜಪಿಸಬೇಕು. ಸಫಲ ಏಕಾದಶಿ ಎಂದು ತುಳಸಿ ಗಿಡಕ್ಕೂ ಪೂಜೆಯನ್ನು ಸಲ್ಲಿಸಿ. ಏಕೆಂದರೆ ತುಳಸಿ ಶ್ರೀಹರಿಗೆ ಬಹಳ ಪ್ರಿಯಳು. ವಿಷ್ಣುವಿನ ಪೂಜೆಗೆ ತುಳಸಿ ಇಲ್ಲವೆಂದರೆ ಅಪೂರ್ಣವೆಂದು ಹೇಳುತ್ತಾರೆ. ಈ ದಿನ ತುಳಸಿಗೂ ವಿಶೇಷ ಪೂಜೆ ಸಲ್ಲಿಸುವುದರಿಂದ ಜೀವನದಲ್ಲಿ ಹಣ, ಧಾನ್ಯಗಳ ಕೊರತೆ ಇರುವುದಿಲ್ಲ. ಈ ಏಕಾದಶಿಯ ಶುಭ ದಿನದಂದು ಮನೆಯಲ್ಲಿ ತುಳಸಿ ಗಿಡವನ್ನು ನೆಡುವುದು ವಿಶೇಷ ಮಹತ್ವವನ್ನು ಹೊಂದಿದೆ. ಮನೆಯ ಉತ್ತರ, ಪೂರ್ವ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ತುಳಸಿ ಗಿಡವನ್ನು ನೆಟ್ಟರೆ ಆರ್ಥಿಕ ಸಮೃದ್ಧಿಯನ್ನು ಹೆಚ್ಚಿಸುತ್ತದೆ. ಕೆಲಸದಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಶುಕ್ರವಾರದಂದು ತುಪ್ಪದ ದೀಪವನ್ನು ಬೆಳಗಿಸಿ ಬಲಗೈಯಲ್ಲಿ ನೀರು ಮತ್ತು ಹಳದಿ ಹೂವುಗಳನ್ನು ತೆಗೆದುಕೊಂಡು ಭಗವಾನ್ ವಿಷ್ಣುವನ್ನು ಪ್ರಾರ್ಥಿಸಿ ನಾರಾಯಣ ಕವಚವನ್ನು ಪಠಿಸಿ. ಈ ಪರಿಹಾರವನ್ನು 11 ದಿನಗಳ ಕಾಲ ನಿರಂತರವಾಗಿ ಮಾಡಿ. ಇದರಿಂದ ನಿಮ್ಮ ಕೆಲಸದಲ್ಲಿ ಬರುವ ಅಡೆತಡೆಗಳು ದೂರಾಗುವುದು. ಆಗಾಗ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸುತ್ತಿದ್ದರೆ ಸಫಲ ಏಕಾದಶಿಯ ದಿನದಂದು ನಿಮ್ಮ ಶಕ್ತಿಗೆ ಅನುಸಾರವಾಗಿ ಅಗತ್ಯವಿರುವವರಿಗೆ ದಾನ ಮಾಡಿ. ಇದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯಬಹುದು. ಅನಾವಶ್ಯಕ ವಾದ ವಿವಾದಗಳಿಗೆ ಮನಸ್ಸಿನ ನೆಮ್ಮದಿ ದೂರಾಗಿದ್ದರೆ ಏಕಾದಶಿಯ ದಿನದಂದು ಆಲದ ಮರವನ್ನು ಪೂಜಿಸಿ ನೀರಿಗೆ ಅರಿಶಿನ ಸೇರಿಸಿ ಆ ನೀರನ್ನು ಆಲದ ಮರಕ್ಕೆ ಅರ್ಪಿಸಿ 7 ಬಾರಿ ಪ್ರದಕ್ಷಿಣೆ ಹಾಕಿ. ಇದರಿಂದ ಮಾನಸಿಕ ನೆಮ್ಮದಿ ಪಡೆಯಬಹುದು. ಒಂದು ವೇಳೆ ಏಕಾದಶಿಯಂದು ಉಪವಾಸವನ್ನು ಮಾಡಲು ಸಾಧ್ಯವಾಗದಿದ್ದರೆ ಅಥವಾ ಮೊದಲಿನಿಂದಲೂ ಏಕಾದಶಿ ವ್ರತವನ್ನು ಆಚರಿಸುತ್ತಿಲ್ಲವೆಂದರೂ ವಿಷ್ಣುವನ್ನು ಪ್ರಾರ್ಥಿಸಿ ತುಪ್ಪದ ದೀಪವನ್ನು ಹಚ್ಚಿ. ಪ್ರಮುಖವಾಗಿ ಸಫಲ ಏಕಾದಶಿಯನ್ನು ಆಚರಿಸಿದರೆ ಮಾಡಿದ ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ. ಹಾಗಾಗಿ ಈ ದಿನ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕೈಲಾದ ಸೇವೆಯನ್ನು ಮಾಡಿ ಒಳ್ಳೆಯ ಕೆಲಸವನ್ನು ಪ್ರಾರಂಭಿಸಿ.
ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ.